ನಿನ್ ಸಂತೋಷನೇ ನನ್ ಸಂತೋಷ. ಈಗ ನೀ ನನಗಿಷ್ಟ ಆದೆ ಸುಂದರಿ. ಅದೇನು ಅಂದ್ರೆ ನಂದು ಅನ್ಕೊಂಡಿದ್ದು ದೂರ ಆಗತ್ತೆ ಅಂತ ಗೊತ್ತಾದ್ರೆ ಯಾರಿಗೆ ಆದ್ರೂ ಬೇಜಾರಾಗತ್ತೆ. ಆದ್ರೆ ಅನಿವಾರ್ಯ ಅಂದಾಗ ಹೊಂದ್ಕೊಂಡ್ ಹೋಗ್ಲೇಬೇಕಲ್ವಾ. ನಮಗ್ ನಿಮ್ಮನ್ನ ಬಿಟ್ಕೊಡಕ್ ಆಗಲ್ಲ. ನಿನ್ ಅಭಿಪ್ರಾಯನ ಇಲ್ಲಿ ಯಾರು ಕೇಳಿಲ್ಲ. ನೀನ್ ಸುಮ್ನೆ ಅಡಿಗೆ ಮಾಡು. ಹೊಟ್ಟೆ ತುಂಬಾ ಹಸುವಾಗ್ತಿದೆ, ಬೇಗ ಅಡಿಗೆ ಮಾಡಿ ಬಡಿಸು ನಂಗೆ. ನನ್ 4ನೇ ಮದ್ವೆಗೆ ಯಾರೇ ಅಡ್ಡ ಬಂದ್ರು ನಾನು ಸಹಿಸ್ಕೊಳ್ಳೋದಿಲ್ಲ, ನೆನಪಿಟ್ಕೊಳ್ಳಿ. ಮಾತಾಡದೆ ಬಿದ್ದಿರ್ಬೇಕು. ಮಂಗಳಸೂತ್ರಕ್ಕೆ ಬೆಲೆ ಕೊಟ್ಟು ಎದುರು ತಿರುಗಬಾರ್ದು. ಆದ್ರೆ ಅವರು ಚಿಕ್ಕ ಹುಡುಗಿನ ಮದ್ವೆ ಆಗ್ತೀನಿ ಅಂದ್ರೆ ಮಾತ್ರ ನಾನ್ ಸುಮ್ನೆ ಇರೋದಿಲ್ಲ. ಲೋ ಮುದುಕ, ನೀನು 4 ಅಲ್ಲ 40 ಮದ್ವೆ ಆದ್ರೂ ನಾನ್ ಸಹಿಸ್ಕೋತೀನಿ. ಆದ್ರೆ ಆ ಎಳೆ ಹುಡುಗಿ ಜೀವನ ಹಾಳು ಮಾಡ್ತೀನಿ ಅಂದ್ರೆ ನನ್ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಈ ಮದ್ವೆ ನಡೆಯೋದಿಕ್ಕೆ ನಾನ್ ಬಿಡಲ್ಲ. ಅದ್ಭುತ ಸೌಂದರ್ಯವತಿ ನಾನಿರುವಾಗ ಇವ್ರಿಗ ಸಕ್ಕು ಹೇಗಿಷ್ಟ ಆದ್ಲು ಗೊತ್ತಾಗ್ತಿಲ್ವಲ್ಲ. ಮುದ್ಕ ಏನ್ ಹೇಳಿದ್ರು ತಲೆ ಆಡ್ಸುವಂತ ದಾಮು ಸಲಹೆ ಕೊಟ್ಟಿದ್ದಾನೆ. ಅವನ್ ಹೇಳಿದ್ ನನ್ ಒಳ್ಳೇದಿಕ್ಕೆ ಅಲ್ವಾ. ಮುದ್ಕನ್ ಮಾತ್ ಕೇಳೋಕ್ ಇಷ್ಟ ಇಲ್ಲ ಅಂದ್ರೂ ಇರೋ ಹಾಗಿದ್ಬಿಡ್ತೀನಿ. ಪಾಂಡುರಂಗ, ನಮ್ಮನ್ ಕ್ಷಮ್ಸು. ನಮ್ಮಿಂದ ನೀನಿವತ್ ಜಾಗರಣೆ ಮಾಡ್ಬೇಕಾಗ್ ಬಂತಲ್ವಾ. ಇನ್ ಯಾವತ್ತೂ ಹಿಂಗಾಗಲ್ಲ. ಸಕ್ಕು, ಅಪ್ಪ, ಸಕ್ಕು, ನನಗ್ ಸಂತೋಷದಲ್ಲಿ ಮಾತುಗಳೇ ಬರ್ತಾ ಇಲ್ಲ. ನೀನ್ ತುಂಬಾ ದೊಡ್ಡವಳಾಗ್ಬಿಟ್ಟಿದ್ಯಾ ಸಕ್ಕು. ಬೆಳೆದ್ಬಿಟ್ಟೆ ಪುಟ್ಟ. ಸಕ್ಕು, ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಪಾಂಡುರಂಗ, ಇವತ್ ನಾವು ಘೋರ ಅಪರಾಧ ಮಾಡಿದೀವಿ. ಅಪ್ಪ, ಪಾಂಡುರಂಗ ನಮ್ಗ್ ಒಳ್ಳೇದೇ ಮಾಡ್ತಾನೆ. ತಾತ ನಮ್ ಬಳಿ ಕಠೋರವಾಗಿ ನಡ್ಕೋತಿದಾರಲ್ವಾ, ಅವ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ನಾವ್ ಹೇಗಾದ್ರೂ ಸಾಲ ತೀರ್ಸೋಣ. ಸಕ್ಕು, ಇಲ್ ನೋಡು ಸಕ್ಕು, ನೀನು ಚಿಕ್ಕ ಹುಡುಗಿ. ಈ ಸಾಲ ಬಡ್ಡಿ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ನೀನ್ ಆರಾಮಾಗ ಆಟ ಆಡ್ಕೊ ಮಗು. ದೊಡ್ಡವ್ರು ನಾವಿದೀವಿ, ನಾವು ನೋಡ್ಕೋತೀವಿ. ಅಪ್ಪ, ನೀವ್ ಚಿಂತೆ ಮಾಡ್ಬೇಡಿ. ಸಾಲ ತೀರ್ಸೋವರೆಗೂ ನಾನು ಆಟ ಆಡೋದಕ್ಕೆ ಹೋಗಲ್ಲ. ಅಮ್ಮ, ನಾನು ಬೆಳಗ್ಗೆ ಬೇಗ ಹೇಳ್ತೀನಿ. ನಿಮ್ಗೆ ಹೇಳ್ದೆ ಎಲ್ಲೂ ಹೋಗಲ್ಲ. ಎಲ್ರ ಮನೆಗೆ ಹೋಗಿ ಉಪ್ಪಿನಕಾಯಿ ಕೊಟ್ಬಿಡ್ತೀನಿ. ಎಲ್ಲಾ ಕೆಲ್ಸದಲ್ಲೂ ನಿಮ್ಗೆ ಸಹಾಯ ಮಾಡ್ತೀನಿ. ಅಪ್ಪ, ನೀವ್ ಯಾವಾಗ್ಲೂ ಹೇಳ್ತಿರ್ತೀರಲ್ಲ, ನಾವು ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ದೇವ್ರ ಆಶೀರ್ವಾದ ಇದ್ದೇ ಇರತ್ತಂತ. ಅಜ್ಜಿ, ನೀನ್ ಹೇಳ್ತಿರ್ತೀಯಲ್ಲ, ಸಕ್ಕು, ಈಗ ನೀನ್ ದೊಡ್ಡೋಳಾಗಿದ್ಯಾ, ಕೆಲ್ಸ ಮಾಡ್ಬೇಕಂತ. ಹೌದು, ನಿಜ ತಾನೆ? ನಾವಿಬ್ರು ಸೇರಿ ಅಮ್ಮ ಮಾಡಿರೋ ಉಪ್ಪಿನಕಾಯಿ ಮಾರೋಣ. ಮಾವಿನಕಾಯಿ ಉಪ್ಪಿನಕಾಯಿ, ನಲ್ಲಿಕಾಯಿ ಉಪ್ಪಿನಕಾಯಿ ಮಾರೋಣ. ನಾವ್ಯಾಕೆ ಚಿಂತೆ ಮಾಡ್ಬೇಕು? ನಿನ್ಗಿಷ್ಟೊಂದ್ ಬುದ್ಧಿ ಎಲ್ಲಿಂದ ಬಂತು ಸಕ್ಕು? ನೀನು ಗುಣವಂತೆ ಮಾತ್ರ ಅಲ್ಲ, ಒಳ್ಳೆ ಬುದ್ಧಿ ಜ್ಞಾನ ಇರೋ ಹುಡುಗಿ. ಸಕ್ಕು, ಬಾಯ್ಲಿ. ನೀನು ವಯಸ್ಸಲ್ಲಿ ಚಿಕ್ಕವಳಾಗಿದ್ರು ನಮ್ಮೆಲ್ರಿಗೂ ಧೈರ್ಯ ಹೇಳಿದ್ಯಾ, ನಂಬಿಕೆ ಬರೋ ಹಾಗೆ ಮಾಡಿದ್ಯಾ. ಬನ್ನಿ, ನಾಳೆ ಪೂರ್ತಿ ವಿಶ್ರಾಂತಿ ತಗೊಳ್ದೆ ಕೆಲಸ ಮಾಡ್ಬೇಕಲ್ವಾ. ಸ್ವಾಮಿ ಆಶೀರ್ವಾದ ತಗೊಂಡು ಹೋಗ್ ಮಲ್ಕೊಳ್ಳಿ. ತುಂಬಾ ಕೆಲಸ ಮಾಡ್ಬೇಕು ಅಂದ್ರೆ ಬೇಗ ಏಳ್ಬೇಕು ತಾನೆ. ರಾತ್ರಿ ಬೇಗ ಮಲ್ಕೊಂಡ್ರೇನೆ ಬೆಳಿಗ್ಗೆ ಬೇಗ ಎದ್ದಳಕ್ಕಾಗೋದು. ಸ್ವಾಮಿ ನೋಡಿ, ನಾವಿಲ್ಲೇ ಇದ್ರೆ ಪಾಂಡುರಂಗ ಕೂಡ ನಿದ್ದೆ ಮಾಡೋದಿಲ್ಲ. ನಡೀರಿ ನಡೀರಿ ಶಿವಪ್ಪ, ಬಾ ಮನೆಗ್ ಹೋಗೋಣ. ಎದ್ದೇಳು.
ಪಾಂಡುರಂಗ. ಈ ಕೈ ಚೀಲ ಪೂರ್ತಿ ತುಂಬಿದ್ರೆ ಮಾತ್ರ ನಾವು ನವಮಿ ಒಳಗೆ ಸಾಲ ತೀರ್ಸೋಕ್ ಸಾಧ್ಯ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ನನ್ ಬಂಗಾರ ಹೇಗ್ ನಿದ್ರೆ ಮಾಡ್ತಿದ್ದಾಳೆ ನೋಡು. ಪಾಪ ಸುಸ್ತಾಗಿದ್ದಾಳೆ. ಹೌದು ರೀ, ತುಂಬಾ ಬೆಳೆದ್ ಬಿಟ್ಟಿದ್ದಾಳೆ. ಬುದ್ಧಿವಂತಿಕೆಯಿಂದ ಮಾತಾಡಿದ್ಲು. ನನಗಾಗ್ಲೇ ಏನ್ ಅನಿಸ್ತು ಅಂದ್ರೆ ಆ ಪಾಂಡುರಂಗನೇ ಸಕ್ಕುಯಿಂದ ಹೀಗ್ ಮಾತಾಡ್ಸಿದ್ನೇನೋ ಅಂತ. ನಮಗ್ ಧೈರ್ಯ ಕೊಡು. ನಮ್ ಬಂಗಾರ ನಮ್ ಜೊತೆಗಿರುವಾಗ ನಾವ್ ಯಾಕ್ರಿ ಭಯ ಪಡ್ಬೇಕು? ನಿಜ ಉಮಾ, ಹೇಗಾದ್ರೂ ಮಾಡಿ ನಾವು ನವಮಿ ಒಳಗೆ ಸಾಲ ತೀರಿಸ್ಬಿಡೋಣ. ಅದೇ ನಾವ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಸ್ವಲ್ಪ ಜಾಸ್ತಿನೇ ಮಾಡೋಣ. ಅಂದ್ರೆ ಬೇರೆ ಉಪ್ಪಿನಕಾಯಿಗಳಿಗಿಂತ ನೆಲ್ಲಿಕಾಯ್ದು ಸ್ವಲ್ಪ ಜಾಸ್ತಿನೇ ಮಾರಾಟ ಆಗುತ್ತಲ್ವಾ? ಇರಿಯತ್ತೆ, ಎಷ್ಟಿದೆ ಅಂತ ನೋಡ್ತೀನಿ. ಉಮಾ, ನಲ್ಲಿಕಾಯಿ ಇಲ್ಲಿ ನೋಡು ಸಕ್ಕು, ಇವನ್ನ ಶುಭ್ರಗೊಳಿಸುವಾಗ ನೀನು ಶ್ರದ್ಧೆಯಿಂದ ನೋಡಿ ಕಲಿಬೇಕು. ಏನ್ ಬೇಕಾಗಿಲ್ಲ, ನಂಗ್ ಗೊತ್ತಪ್ಪ. ಅಯ್ಯೋ, ನಿನಗ್ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ. ಕಾಯಿಗಳನ್ನ ಶುಭ್ರಗೊಳಿಸೋದಕ್ಕೆ ಒಂದ್ ಈ ರೀತಿ ಕೆಲ್ಸಗಳನ್ನ ಆತುರದಲ್ಲಿ ಮಾಡಿದ್ರೆ ಆಗಲ್ಲ. ಸರಿ, ಇವಾಗ ನಾನೇನ್ ಹೊರಡ್ತೀನಿ. ಇವತ್ತಿಂದ ನಾನು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಂದ್ರೆ ಹೊರಗೋಗಿ ಕೆಲಸ ಮಾಡ್ತೀನಿ. ಏನು ಅಂದ್ರೆ ಹೊರಗಿನವ್ರ ಹತ್ರ ಹೋಗಿ ಕೆಲಸ ಮಾಡ್ತೀರಾ? ಈಗ ಬೇರೆ ದಾರಿ ಇಲ್ಲ ಉಮಾ. ಅಂದ್ರೆ ಏನೇ ಆದ್ರೂ ಅದ್ ಕೆಲ್ಸನೇ ಅಲ್ವಾ. ಈಗ ತಾನೇ ಗುಡಿಯಲ್ಲಿ ಜೀವಣ್ಣನ ಭೇಟಿ ಮಾಡಿದೆ. ಅವ್ರು ಮಾತಾಡುವಾಗ ಅವ್ರ ಮನೇಲಿ ಏನೋ ಕೆಲಸ ಇದೆ ಅಂತಂದ್ರು. ನಾನು ಹೊರಡ್ತೀನಿ. ಹೊರಗಿನ ಕೆಲ್ಸ ಅಂದ್ರೆ ಆತ ನನಗೇನ್ ಕೆಲಸ ಕೊಡ್ತಾನೋ ಆ ಕೆಲಸ ಮಾಡ್ತಾನೆ.